ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್. ನಾನಿವತ್ತು ನಮ್ಮ ಹೊಸ ಬಾಡಿಗೆ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನಿವತ್ತು ಎಂಟಿ ಹೌಸ್ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಲಗೇಜ್ ಎಲ್ಲ ಶಿಫ್ಟ್ ಮಾಡಿಕೊಂಡು ಹೋಮ್ ಟೂರ್ ಮಾಡೋದು ತುಂಬಾ ಲೇಟ್ ಆಗುತ್ತೆ. ಸೊ ಹಂಗಾಗಿ ಎಂಟಿ ಹೌಸ್ ಹೋಮ್ ಟೂರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದು ಬಂದು ಮೇನ್ ಎಂಟ್ರಿ. ಹೊಸ ಮನೆಯಲ್ಲಿ ನಾವು ಇವತ್ತು ಹಾಲು ಉಕ್ಸಿದ್ವು, ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಹಾಲ್ ಸ್ವಲ್ಪ ದೊಡ್ಡದಾಗಿನೇ ಇದೆ. ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಹಾಗಾಗಿ ಟಿ ವಿ ಯೂನಿಟ್ನಲ್ಲಿನೇ ದೇವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡಿದ್ದೀವಿ. ಇದು ಕಿಚನ್ಗೆ ಎಂಟ್ರಿ. ಇಲ್ಲಿ ಒಂದು ಚಿಕ್ಕದಾಗಿ ಸಿಂಕ್ ಕೊಟ್ಟಿದ್ದಾರೆ. ಮನೆ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಕಿಚನ್ ಸ್ವಲ್ಪ ಚಿಕ್ಕದಾಗಿನೇ ಇದೆ. ಕಿಚನ್ ಇಂದ ಬಂದರೆ ಲೆಫ್ಟ್ ಸೈಡಿಗೆ ಒಂದು ರೂಮು ಮತ್ತು ರೈಟ್ ಸೈಡಿಗೆ ಒಂದು ರೂಮು ಕೊಟ್ಟಿದ್ದಾರೆ. ಇದು ಬಂದು ಕಾಮನ್ ಬಾತ್ರೂಮ್. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಮನೆ ಸ್ಪೇಷಿಯಸ್ ಆಗಿದೆ, ಬಟ್ ಸ್ಟೋರೇಜ್ ಸ್ಪೇಸ್ ಕಡಿಮೆ ಇದೆ. ಹಾಲಿಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿನ ಕೊಟ್ಟಿದ್ದಾರೆ. ಬಾಲ್ಕನಿನಲ್ಲೇ ಸಿಲಿಂಡರ್ ಇಡೋದಕ್ಕೆ ಹಾಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಮನೆ ಕ್ಲೀನ್ ಮಾಡಿದ ಬಟ್ಟೆಗಳೆಲ್ಲ ಇಲ್ಲೇ ಹಾರಾಕಿದ್ದೀವಿ, ಹಂಗಾಗಿ ಸ್ವಲ್ಪ ನಿಮಗೆ ಮೆಸ್ಸಿ ಥರ ಕಾಣಿಸ್ತಿದೆ. ಇದು ಬಂದು ಸೆಕೆಂಡ್ ರೂಮ್. ಈ ರೂಮಿಗೆ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ, ಹಾಗೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಎರಡೂ ರೂಮಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ನನಗೆ ಗಿಡಗಳಿಡಕ್ಕೆ ಈ ಬಾಲ್ಕನಿ ಹೆಲ್ಪ್ ಆಯಿತು. ಬಿಸಿಲು ಕೂಡ ಇಲ್ಲಿ ಚೆನ್ನಾಗಿ ಬೀಳುತ್ತೆ. ಸೊ ಈ ಸೈಡೆಲ್ಲ ಗಿಡಗಳನ್ನ ಅರೇಂಜ್ ಮಾಡ್ಕೊಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. 2.5 ಮಂತು ಕಂಟಿನ್ಯೂಸ್ ಆಗಿ ಹುಡುಕಿದ್ಕೆ ನಮಗೆ ಸಿಕ್ಕಿದ್ದು ಫೈನಲ್ ಆಗಿ ಈ ಮನೆ. ನಮಗಂತೂ ಇಷ್ಟ ಆಯಿತು ಮನೆ. ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಮನೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.